ನಾವು ನಮ್ಮೊಳಗೆ ನಮ್ಮನ್ನೇ ನೋಡಿಕೊಂಡಾಗ ಮಾತ್ರ ನಮಗೆ ನಮ್ಮ ಸಮಸ್ಯೆಗಳು, ನೋವುಗಳು ಸರಿಯಾಗಿ ಅರ್ಥವಾಗುತ್ತವೆ. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವವು 3 ಮುಖ್ಯ ಗುಣಗಳ ಸಂಯೋಜನೆಯಾಗಿರುತ್ತದೆ. ಅವು ಯಾವುವು ಎಂಬುದು ನಿಮಗೆ ಬಹುಶಃ ಗೊತ್ತಿರುತ್ತದೆ. ತಮಸ್ಸು ಇದು ನಮ್ಮೊಳಗಿರುವ ನಕಾರಾತ್ಮಕ ಅಲ್ಟ್ರಾ ನೆಗೆಟಿವ್ ಸ್ವಭಾವ. ಸೋಮಾರಿತನ, ಆಲಸ್ಯ, ಹಿಂಜರಿಕೆ, ಉಡಾಫೆ ಇವೆಲ್ಲವೂ ತಮಸ್ಸು ಗುಣಗಳು. ರಜಸ್ಸು ಇದು ನಮ್ಮೊಳಗಿನ ಸಕಾರಾತ್ಮಕ ಅಲ್ಟ್ರಾ ಪಾಸಿಟಿವ್ ಸ್ವಭಾವ. ಭಾವೋದ್ವೇಗ, ಕೆರಳುವಿಕೆ, ಅತ್ಯುತ್ಸಾಹ, ಹೋರಾಟ ಇವೆಲ್ಲವೂ ರಜಸ್ಸು ಗುಣಗಳು. ಸಾತ್ವಿಕ ಇದು ನಮ್ಮೊಳಗಿನ ತಟಸ್ಥ ಅಂದರೆ ನ್ಯೂಟ್ರಲ್ ಅಥವಾ ಬ್ಯಾಲೆನ್ಸ್ಡ್ ಸ್ವಭಾವ. ಸಮಚಿತ್ತ ಚಿಂತನೆ, ವಿವೇಚನೆ, ಸಮಾಲೋಚನೆ ಇವೆಲ್ಲವೂ ಸಾತ್ವಿಕ ಗುಣಗಳು. ಯಾವುದೇ ಒಬ್ಬ ಮನುಷ್ಯನ ತಗೊಂಡಾಗ ನಮಗೆ ಈ 3 ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿರೋದನ್ನು ನೋಡಬಹುದು. ಕೆಲವರು ಮೈಗಳ್ಳರಾಗಿರ್ತಾರೆ, ಕೆಲವರು ಹುಟ್ಟು ಕ್ರಾಂತಿಕಾರರಾಗಿರ್ತಾರೆ, ಇನ್ನು ಕೆಲವರು ಅಂತರ್ಮುಖಿಗಳಾಗಿರ್ತಾರೆ. ಸಮಸ್ಯೆಗಳನ್ನು ಎದುರಿಸುವ ನಿಟ್ಟಿನಲ್ಲೂ ಸಹ ನಾವು ಈ 3 ಗುಣಗಳ ಸರಿಯಾದ ಹೊಂದಾಣಿಕೆ ಮಾಡ್ಕೋಬೇಕು. ಈ 3 ಗುಣಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಯಾವಾಗ ಯಾವ ರೀತಿ ಯಾವ ಗುಣವನ್ನು ಬಳಕೆ ಮಾಡಬೇಕು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಯಾವುದೇ ಸಮಸ್ಯೆಯನ್ನು ನೋಡಿದಾಗ ನಮ್ಮಲ್ಲಿ ಒಂದು ರೀತಿಯ ಹತಾಶಾ ಭಾವ ಅಂದರೆ ಫ್ರಸ್ಟ್ರೇಷನ್ ಆಗುತ್ತದೆ. ನಮಗೆ ಆ ಸಮಸ್ಯೆಯ ಆಳ ತಿಳಿದರೂ ಸಹ ನಾವು ಅದನ್ನು ಎದುರಿಸೋ ಧೈರ್ಯ ಮಾಡೋಕ್ಕೆ ಹೋಗಲ್ಲ. ಬೇರೆಯವ್ರ ಮೇಲೆ ಆಕ್ಷೇಪಣೆ ಮಾಡ್ತೀವಿ, ಇಲ್ಲದೆ ಹೋದರೆ ಆ ಸಮಸ್ಯೆಯಿಂದ ನುಳ್ಚಿಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇದೇ ತಮಸ್ಸು ಗುಣ. ಆದರೂ ಈ ಗುಣದಿಂದ ನಾವು ಕೊನೆ ಪಕ್ಷ ಆ ಸಮಸ್ಯೆಯನ್ನು ಗುರುತಿಸ್ತೇವೆ, ಅಂದರೆ ಐಡೆಂಟಿಫೈ ಮಾಡ್ತೇವೆ. ಆದರೆ ಇದೇ ಗುಣ ನಮ್ಮ ಕಾರ್ಯತಂತ್ರ ಹಾಗೂ ಕ್ರಿಯೆಯಲ್ಲಿ ಕಾಣಿಸಬಾರ್ದು. ಹಾಗಾಗಿ ಈ ಗುಣನ ನಾವು ನಮ್ಮ ಹೊಟ್ಟೆಯ ಕೆಳಭಾಗಕ್ಕೆ ಅಂದರೆ ತೊಡೆ ಹಾಗೂ ಕಾಲುಗಳ ಭಾಗಕ್ಕೆ ಇಳಿಸಿ ಇದನ್ನೇ ಅಡಿಪಾಯ ಅಂದರೆ ಫೌಂಡೇಶನ್ ಮಾಡ್ಕೋಬೇಕು. ಕೆಲವರು ಸಮಸ್ಯೆಯನ್ನು ನೋಡಿದಾಗ ಆಕ್ರೋಶಗೊಂಡು ಏಕಾಏಕಿ ಅದರ ವಿರುದ್ಧ ಹೋರಾಡೋಕ್ಕೆ ಮುಂದಾಗ್ತಾರೆ. ಆದರೆ ಇವರು ಸಾಮಾನ್ಯವಾಗಿ ಆ ಸಮಸ್ಯೆಯ ಆಳ ತಿಳ್ಕೊಂಡಿರಲ್ಲ ಹಾಗೂ ವಿವೇಚನೆ ಸಹ ಇರೋದಿಲ್ಲ. ಇದೇ ರಜಸ್ಸು ಗುಣ. ಈ ಗುಣದಿಂದ ನಾವು ಕಡೆ ಪಕ್ಷ ಒಂದು ಸಮಸ್ಯೆಯ ವಿರುದ್ಧ ಹೋರಾಟ ಮಾಡೋಕ್ಕೆ ಅಂದರೆ ಫೈಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಆದರೆ ಇದೇ ಗುಣ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಕಾಣಿಸಬಾರ್ದು. ಹಾಗಾದಲ್ಲಿ ನಾವು ಎಡವಿ ಬೀಳೋದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಇದಕ್ಕೆ ಈ ಗುಣನ ನಾವು ನಮ್ಮ ದೇಹದ ಮಧ್ಯಭಾಗದಲ್ಲಿ ಅಂದರೆ ಎದೆ ಹಾಗೂ ಹೊಟ್ಟೆಯ ಭಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇದರಿಂದಾಗಿ ನಾವು ಪ್ರತಿಯೊಂದು ಸಮಸ್ಯೆಯ ವಿರುದ್ಧ ಒಂದು ಸೂಕ್ತ ಕಾರ್ಯತಂತ್ರನ ರೂಪಿಸ್ಕೊಳ್ಬೋದು. ಇನ್ನು ಕಡೆಯದಾಗಿ ನಾವು ಒಂದು ಸಮಸ್ಯೆನ ಪರಿಹರಿಸಿಕೊಳ್ಳೋ ಸಮಯಕ್ಕೆ ನಮ್ಮ ಮನಸ್ಸು ಸಮಚಿತ್ತವಾಗಿರಬೇಕು. ಆ ಸಮಸ್ಯೆಯ ಪೂರ್ತಿ ಅಧ್ಯಯನ ಆಗಿರಬೇಕು, ಮಾಹಿತಿ ಇರಬೇಕು. ಆಗ ನಾವು ಸೂಕ್ತ ರೀತಿಯಲ್ಲಿ ಕ್ರಿಯಾಯೋಜನೆಯನ್ನು ರೂಪಿಸಿಕೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಅದಕ್ಕೆ ಈ ಸಾತ್ವಿಕ ಗುಣನ ನಮ್ಮ ತಲೆಯ ಭಾಗದ ಕಡೆಗೆ ಏರಿಸ್ಕೊಂಡು ಸಮಾಜದಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು.